ತುಂಬ ನೆಗಡಿ ಅಂದ್ರೆ ತುಂಬ ನೆಗಡಿ ಇತ್ತು ನೋಡ್ರಿ. ಅದು ಬೆಳ್ಳುಳ್ಳಿ ತಿಂದ ತಕ್ಷಣ ನನಗೆ ನೆಗಡಿ ಕಡಿಮೆ ಆಗೈತಿ. ಮತ್ತು ಯಾವುದು ಸೀನು ನೆಗಡಿ ಒಟ್ಟ ಕೆಮ್ಮು ಬರಲಿಲ್ಲ ನನಗೆ. ಯಾವುದು ಗುಳಿಗಿನೂ ತೊಗೊಲಿಲ್ಲ ನಾನು. ಈಗ ಮುಂಜಾನೆ 6:30ಗೆ ನಾನು ತಿಂದೀನಿ ಬೆಳ್ಳುಳ್ಳಿ. ಈಗ ನನಗೆ ಟೈಮಿಂಗ್ 11:30 ಆಗೈತಿ. ಎಲ್ಲ ನೆಗಡಿ ಕಫ ಗಂಟ್ಲ ಎಲ್ಲ ಹೋಯ್ತು ರೀ ನನಗೆ. ಫುಲ್ ಆರಾಮದಿ ನಾನು. ಈಗ ಕಣ್ಣಾಗ ನೀರು ಹಾಕೊಂತಿತ್ತು, ನನಗೆ ಕೆಂಪು ಹಾಕೊಂತಿತ್ತು, ಮೂಗಿನ ನೀರು ಸುರಾಕೊಂತಿತ್ತು, ಎಲ್ಲ ಹೋಯ್ತು ರೀ. 3-4 ಬೆಳ್ಳುಳ್ಳಿ ತಿಂದೆ ನಾನು. ಈಗ ಒಳ್ಳೆ ನಾನು ಆರಾಮಾಗಿ ನಾನು ಊರಿಗೆ ಹೊಂಟೀನಿ. ಈಗ ಅಂದ್ರೇನು ರೀ, ಎಲ್ಲ ಔಷಧಿಯಿಂದನೇ ನಡೆಯಂಗಿಲ್ಲ ರೀ. ಎಲ್ಲನೂ ಮನೆಯಲ್ಲಿ ಇರುವಂಥ ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ಆರೋಗ್ಯವಾಗಿ ಇಟ್ಕೋಬೋದು ನಾವು. ನನಗೆ ಪೂರ ಆರಾಮಾಯ್ತು ನೋಡ್ರಿ. ನಿನ್ನೆ ರಾತ್ರಿಯಿಂದ ತ್ರಾಸ ಆಗುತ್ತೆ ನನಗೆ. ತುಂಬ ಅಂದರೆ ತುಂಬ ಕಣ್ಣಾಗ ನೀರು ಬರೋದು, ಮೂಗಿನಾಗ ನೀರು ಸೋರೋದು, ಕೆಮ್ಮು. ದವಾಖಾನಿಗೆ ಹೋಗ್ಬೇಕಂದ್ರೆ ನಮ್ಮನೆ ಹತ್ರ ದವಾಖಾನೆ ಇಲ್ಲ. ಒಳ್ಳೆ ಮುಂಜಾನೆ 6 ಗಂಟೆಗೆ ಔಷಧ ಅಂಗಡಿ ತೆಗ್ದಿರಂಗಿಲ್ಲ. ಹೀಗಾಗಿ ನಾನು ಮುಂಜಾನೆ ನಿಮಗೆ ತೋರಿಸಿದ್ನಿಲ್ಲ ರೀ, ಬೆಳ್ಳುಳ್ಳಿ ಸುಟ್ಕೊಂಡು ತಿಂದೆ ನಾನು. ತುಂಬ ಅಂದ್ರೆ ಈಗ 6:30, 7:30, 8:30 ಮುಂದೆ ನನಗೆ 1 ತಾಸ್ನಾಗ ಆರಾಮಾಗಿಬಿಡ್ತು ರೀ. ಈಗ ನಾ ಫುಲ್ ಆರಾಮಾಗಿ ಊರಿಗೆ ಹೊಂಟೀನಿ ರೀ ನಾನು. ಅದಕ್ಕೆ ಒಂದು ಗುಳಿಗಿನೂ ತೊಗೊಲಿಲ್ಲ ನಾ. ಫುಲ್ ಆರಾಮಾಯ್ತು ನನಗೆ. ತುಂಬ ನೆಗಡಿ ಅಂದ್ರೆ ತುಂಬ ನೆಗಡಿ ಆಯ್ತು ನೋಡ್ರಿ ನನಗೆ. ನಾನೀಗೇನು ಮಾಡ್ತೀನಿ ಅಂದರೆ 1-2 ಬೆಳ್ಳುಳ್ಳಿ ಸುಟ್ಕೊಂಡು ತಿಂತೀನಿ. ಗುಳಿಗೆ ತರಬೇಕಂದ್ರೆ ಆಗವಲ್ದು ಎಲ್ಲ. ದೊಡ್ಡ ಸಾನಿಗೆ ಇದ್ರೆ ಇನ್ನೂ ಚಲೋ ಆಕೈತ್ರಿ. ನನಗೆ ದೊಡ್ಡ ಸಾನಿಗೆ ಸಿಗವಲ್ದು. ಈ ಥರ ಸುಡು. ನಿನ್ನೆ ಸ್ವಲ್ಪ ತಣ್ಣೀರು ಸ್ನಾನ ಮಾಡಿದ್ದವಾಗಿ ತುಂಬ ಆಗುತ್ತೆ, ಕಿರಿಕಿರಿ ಅನಿಸಾಕತ್ತೈತಿ. ಇದು ಖಾಲಿ ಹೊಟ್ಟಿಲಿ ಈ ಥರ 2-3 ಹೆಸರು ತಿನ್ಬೇಕು ನೋಡ್ರಿ. ಇದು ತುಂಬ ಬೇಗನೆ ಆಗುತ್ತೆ. ಓಹೋ ಬಿಸ್ಮಿಲ್ಲಾಹ್. ಆಹಾ
ನೆಗಡಿ ಎಕ್ದಮ್ ಕಡಿಮೆ ಆಗ್ತೈತೆ ನೋಡ್ರಿ. ಇದಕ್ಕೇನು ಗುಳಿಗಿನ್ಗೂ ಬೇಕಂತಿಲ್ಲ, ಏನಿಲ್ಲ. ಅರ್ಧ ತಾಸಿನಲ್ಲಿ ಆರಾಮಾಗ್ತೇವೆ. ಹೋಗ್ಬಿಡ್ತಾವ್ರಿ ಎಲ್ಲ ಜರ್ಮ್ಸ್. ರೊಕ್ಕಿಲ್ಲಾರ ಮಿಡಿರಿ ಇದು. ನಾವೇನಾರು ನೆಗಡಿ ಆದಾಗ ಹಂಗೆ ಬಿಟ್ಟು ಅಂದ್ರೆ ಮುಂದೆ ಕಫ ಆಗ್ತೈತಿ. ಕಫ ಆಗ್ತಂದ್ರೆ ನೆಗಡಿ ಜ್ವರ ಆಯ್ತು ರೀ. ತುಂಬ ನೆಗಡಿ ಅಂದ್ರೆ ತುಂಬ ನೆಗಡಿ ಐತ್ರಿ ನೋಡ್ರಿ ನನಗೆ. ನಾನೀಗೇನು ಮಾಡ್ತೀನಿ ಅಂದರೆ ಒಂದೆರಡು ಬೆಳ್ಳುಳ್ಳಿ ಇಟ್ಕೊಂಡು ತಿಂತೀನಿ. ಗುಳಿಗೆ ತರಬೇಕಂದ್ರೆ ಆಗವಲ್ದು ಎಲ್ಲ. ದೊಡ್ಡ ಸಾನಿಗೆ ಇದ್ರೆ ಇನ್ನೂ ಚಲೋ ಆಕೈತ್ರಿ. ನನಗೆ ದೊಡ್ಡ ಸಾನಿಗೆ ಸಿಗವಲ್ದು. ಈ ಥರ ಸುಡು. ನಿನ್ನೆ ಸ್ವಲ್ಪ ತಣ್ಣೀರು ಸ್ನಾನ ಮಾಡಿದ್ದೆವಾಗಿ ತುಂಬ ಆಗುತ್ತೆ, ಕಿರಿಕಿರಿ ಅನಿಸಾಕತ್ತೈತಿ. ಇದು ಖಾಲಿ ಹೊಟ್ಟಿಲೆ ಈ ಥರ 2-3 ಹೆಸರು ತಿನ್ಬೇಕು ನೋಡ್ರಿ. ಇದು ತುಂಬ ಬೇಗನೆ ಆಗುತ್ತೆ. ಓಹೋ, ನೆಗಡಿ ಎಕ್ದಮ್ ಕಡಿಮೆ ಆಗ್ತೈತೆ ನೋಡ್ರಿ. ಇದಕ್ಕೇನು ಗುಳಿಗಿನ್ಗೂ ಬೇಕಂತಿಲ್ಲ, ಏನಿಲ್ಲ. ಅರ್ಧ ತಾಸಿನಲ್ಲಿ ಆರಾಮಾಗ್ತೇವೆ. ಹೋಗ್ಬಿಡ್ತಾವ್ರಿ ಎಲ್ಲ ಜರ್ಮ್ಸ್. ರೊಕ್ಕಿಲ್ಲಾರ ಮಿಡಿರಿ ಇದು. ನಾವೇನಾರು ನೆಗಡಿ ಆದಾಗ ಹಂಗೆ ಬಿಟ್ಟು ಅಂದ್ರೆ ಮುಂದೆ ಕಫ ಆಗ್ತೈತಿ. ಕಫ ಆಗ್ತಂದ್ರೆ ನೆಗಡಿ ಜ್ವರ ಆಯ್ತು ರೀ. ಜ್ವರ ಬಂದು ಕಫ ಆಗಿ ಈಗ ನೋಡ್ರಿ ನಮ್ಮ ಸಂಬಂಧಿಕರು ಒಬ್ಬರಿಗೆ ಬರೀ ನೆಗಡಿ ಆಗಿದ್ದು ನೆಮ ಆಗಿ 1 ವಾರ ಆಯ್ತು ರೀ. ಅವರು ಆಸ್ಪತ್ರೆಗೆ ಅಡ್ಡಾಡಕ್ಕೆ ಕುಂತು ಇನ್ನಾದರೂ ಆರಾಮಾಗಲ್ದವ್ರಿಗೆ. ಓನ್ಲಿ ನೆಗಡಿಯಾಗಿ ಕಫ ಆಗಿ, ಕಫ ಒಂದು ಸರಿ ನಮ್ಮ ಲಂಗ್ಸ್ನೊಳಗೆ ಸೇರ್ಕೊಂತಂತಂದ್ರೆ ಅದು ಹೋಗಾಕ ತುಂಬ ತೊಂದರೆ ಆಗ್ತೈತೆ ರೀ. ಹೀಗಾಗಿ ಕಫ ಆಗಲಾರ್ದಂಗೆ ನೋಡ್ಕೋಬೇಕು.